ನಾವು ಕೇಳಿದ್ದೀವಿ ಜಿಲ್ಲಾಧ್ಯಕ್ಷ ಪಟ್ಟವನ್ನು ನಮಗೆ ಕೊಡಿ, ನಾವು ಸರ್ವಾಂಗೀಣವನ್ನು ಪಕ್ಷವನ್ನು ಸದೃಢಗೊಳಿಸ್ತೀವಿಂತ ಈಗೂ ಚರ್ಚೆ ಕೂಡ ಒಂದು ಏನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಬಂದರೂ ಅದೇನು ತಪ್ಪೇನಾಗಲ್ಲ. ನಾನು ಬಂದರೆ ಅದನ್ನು ಸ್ವಾಗತಿಸ್ತೀನಿ ಮತ್ತು ಒಳ್ಳೆ ಕೆಲಸವನ್ನು ಮಾಡ್ತೀನಿ ಅಂತ ನಿಮ್ಮ ವಾಹಿನಿ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒತ್ತಾಯ ಏಕೆಂದರೆ ಇದೊಂದು ಇಲ್ಲಿನ ಇತಿಹಾಸದಲ್ಲಿ ನಮಗೆ 2 ಬಾರಿ ಮಾತ್ರ OBCಗೆ ಅವಕಾಶ ಸಿಕ್ಕಿದೆ 75 ವರ್ಷದ ಇತಿಹಾಸದಲ್ಲಿ. ಏನಾದರೂ ನಮಗೆ ಈಗಾಗಲೇ ಈ ಲೋಕಸಭಾ ಸದಸ್ಯರು ಸೋಮಣ್ಣವರು ಲಿಂಗಾಯತರಾಗಿರೋದ್ರಿಂದ ಮತ್ತು ತಾಲೂಕು ಗ್ರಾಮಾಂತರದ ಶಾಸಕರು ಒಕ್ಕಲಿಗರ ಸಮಾಜಕ್ಕೆ ಸೇರಿದ್ರಿಂದ ಮತ್ತು ತುಮಕೂರು ನಗರ ಶಾಸಕರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರೋದ್ರಿಂದ ನಮಗೆ ಎಲ್ಲೂ ಕೂಡ ಇಲ್ಲಿ OBCಗೆ ಆದ್ಯತೆ ಕೊಟ್ಟಿಲ್ಲ. ಆದ್ಯತೆಗೆ ಕೊಡಬೇಕು ಅನ್ನೋ ಒಂದು ವರಿಷ್ಠರ ಒಂದು ಒತ್ತು ಇದೆ. ಈ ನಿಟ್ಟಿನಲ್ಲಿ ನಾವು ನಮಗೇನಾದರೂ ಕಾರ್ಯ ಕ್ಷಮತೆಯನ್ನು ಕೊಟ್ಟರೆ ನಾವು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಿ ಪಕ್ಷವನ್ನು ಸದೃಢವಾಗಿ ಬೆಳೆಸೋಕ್ಕೆ ಸಹಕಾರಿ ಭೂತರಾಗಿರ್ತೀವಿ ಅಂತ ಹೇಳ್ತಾ ನಾನು ನಿಮ್ಮ ವಾಹಿನಿಯಲ್ಲಿ ಹೇಳ್ತೀನಿ. ಜಿಲ್ಲಾಧ್ಯಕ್ಷರು ಕೂಡ ಬಿಜೆಪಿ ಎಲ್ಲ ಒಂದ್ ಕಡೆ ನಿಮ್ಮನ್ನ ಬಳಸ್ಕೊಳ್ತಾ ಇದೆ ಅಥವಾ ಬಿಜೆಪಿ ನಿಮ್ಗೆ ಏನು ಕೊಡ್ತಾ ಇಲ್ವಾ ಅಂತ. ಇದು ಎಲ್ಲೋ ಒಂದು ಕಡೆ ಏನಾಗಿದೆ ಅಂದರೆ, ನಾವು ಮೂಲತಃ ವ್ಯಾಪಾರಸ್ಥರಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಎಲ್ಲ ಪಕ್ಷಗಳು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಾದರೆ OBCಯನ್ನು ಒಟ್ಟುಗೂಡಿಸಿದ್ರೆ ಸುಮಾರು 55% 60% OBC ಬರುತ್ತೆ. ಅದರಲ್ಲಿ ಮೈಕ್ರೋ ಮೈನಾರಿಟಿ ಅಂದರೆ ಅತಿ ಹಿಂದುಳಿದ ಜನಾಂಗ ಅಂತ ಈ ಒಂದು ಬೇರ್ಪಡಿಸುವಂಥ ತಂತ್ರಗಾರಿಕೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನಮಗೆ ಈ OBC ಎಲ್ಲ ಒಂದಾದರೆ ನಮಗೆಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮಗೆ ಅದು ಅವಕಾಶ ಸಿಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ನಾನು ಯಾರಿಗೇ OBC ಅವ್ರನ್ನ ಮಾಡಲಿ, ನಿಮಗೆ ವಾಹಿನಿ ಮೂಲಕ ನಿವೇದನೆ ಹೇಳೋದು ಅಂದರೆ, ನಾವು ಯಾರೇ ಇರಲಿ, ಅತಿ ಹಿಂದುಳಿದವರ್ಗಾಗಿರ್ಬೋದು ಅಥವಾ ಹಿಂದುಳಿದ ವರ್ಗದವರು ಇರ್ಬೋದು, ಯಾರೇ ಇರಲಿ, ನಾವೆಲ್ಲ ಒಂದೇ ಎನ್ನುವ ತತ್ವ ಸಿದ್ಧಾಂತಕ್ಕೆ ಬಂದರೆ ಯಾರಿಗಾದರೂ ಅವಕಾಶ ಸಿಗಲಿ, ಕೆಲಸ ಮಾಡೋಣ, ಸಂಘಟನೆಯಿಂದ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗ ಒಂದು ಬಲಿಷ್ಠವಾಗಿ ಬೆಳೆಯುತ್ತೆ. ಯಾಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಆ ಕೊರತೆಯನ್ನು ನೀವೆಲ್ಲ ತುಂಬಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ OBC ಹಿಂದುಳಿದ ವರ್ಗದ ಸಮುದಾಯದ ನಾಯಕರಿರ್ಬೋದು ಮತ್ತು ಮತದಾರರಿರ್ಬೋದು, ಇವೆಲ್ಲ ಸಗ್ರಿಗೇಟ್ ಆಗಿ ಒಂದು ಕಡೆ ಸೇರಿದಾಗ ನಮಗೆ ಬಲಾಢ್ಯ ಸಮುದಾಯಕ್ಕಿಂತ OBC ಅವರ ಒಂದು ಮೇಲ್ಗೈ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ವಾಂಗೀಣವಾಗಿ ನಾವೆಲ್ಲವನ್ನೂ ಸಾಧನೆ ಮಾಡ್ಬೋದು. ನಾವು ಬೇರೆ ಜನನ ವಿರೋಧ ಮಾಡ್ತೀವಿ ಅಂತ ಏನಿಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು OBCಗೆ ಒಂದು ಪ್ರಾಬಲ್ಯ ಸ್ಥಾಪನೆ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದೇ ಎನ್ನುವ ತತ್ವಕ್ಕೆ ಬಂದಾಗ ಮಾತ್ರ OBC ಮೇಲ್ಗೈ ಸಾಧಿಸುತ್ತೆ. ದಯಮಾಡಿ ಎಲ್ಲ OBC ಕಾರ್ಯಕರ್ತರು ಕೂಡ ನಾವೆಲ್ಲ ಒಂದೇ ಎನ್ನುವ ತತ್ವಕ್ಕೆ ಬರಬೇಕು ಅಂತ ಹೇಳ್ತೀನಿ. ಇಲ್ಲ, ವಿಜೇಂದ್ರ ಅವ್ರನ್ನ ಒಂದು ಬಾರಿ ಕೇಳಿದ್ದೀನಿ. ಕೇಳಾದ್ಮೇಲೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ನಾಯಕರುಗಳ ಒಂದು ವಿರೋಧ ಇದೆ. ಎಲ್ಲೋ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ನಿಮಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನೀವು ಮುಂದೆ ಬೇರೆ MLA ಆಗ್ಬೋದು, MP ಆಗ್ಬೋದು, ಆಕಾಂಕ್ಷಿ ಆಗ್ತಿರೋ ಒಂದು ಒತ್ತಡ ಇದೆ. ಆ ನಿಟ್ಟಿನಲ್ಲಿ ನೋಡಪ್ಪ, ನಾವು ನೋಡ್ತಾ ಇದ್ದೀವಿ, ಅವರ ಒಂದು ಒಲವು ಬೇಕು, ನಾವೆಲ್ಲೋ ಲೋಕಲ್ ಲೀಡರ್ಸ್ದು ಇದು ತಗೋಬೇಕು, ಅವ್ರದ್ದೆಲ್ಲ ಒಪ್ಕೊಂಡ್ರೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳಿದ್ದಾರೆ. ಅಲ್ಲ, ಅವರ ವಿರೋಧ ಏನು ಇಲ್ಲ ಅಂತಂದರೆ, ಎಲ್ಲೋ ಒಂದು ಕಡೆ ನಾಯಕರಾಗಿ ಹೊರಹೊಮ್ಮಬಹುದೇನೋ ಅನ್ನೋ ಒಂದು ಅವರಿಗೆ ಒಂದು ಭಾವನೆ ಇರ್ಬೋದು. ನಾನು ಹೇಳ್ತಾ ಇದ್ದೀನಿ, ಅವತ್ತು ನಾಯಕರೇ ಇವತ್ತು ನಾಯಕರೇ. ನಾವು ನಾಯಕರ ಆಗಿ ಹೊರಹೊಮ್ಮೋದನ್ನೆಲ್ಲ, ನಾವು ಸೇವೆಯನ್ನು ಇವತ್ತಿಂದ ನಾನು ಸುಮಾರು ಕಳೆದ 25 ವರ್ಷಗಳಿಂದ ನನ್ನ ಕೈಲಾಗಿದ್ದ ಮಟ್ಟಕ್ಕೆ ಎಲ್ಲ ರೀತಿಯ ಸೇವೆಯನ್ನು ಈಗ ನಾನು ಹೇಳಿ ಮಾಡಿಲ್ಲ, ನಾನು ಮಾಡಿಕೊಂಡೇ ಬರ್ತಾಯಿದ್ದೀವಿ. ಒಂದು ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಮತ್ತು ನಮ್ಮ ಎಲ್ಲ ನಮ್ಮ ಮತದಾರರ ಒಲವನ್ನು ಏನಾದರೂ ಅವರ ಒಂದು ಆಶೋತ್ತರಗಳನ್ನು ಮತ್ತು ಅವರಿಗೆ ಸರ್ಕಾರದ ಕೆಲಸಗಳಾಗಿರ್ಬೋದು ಮತ್ತು ಇನ್ನಿತರ ಕೆಲಸಗಳನ್ನು ನಾವು ಸಾಮೂಹಿಕವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲೋ ಒಂದು ಕಡೆ ಅವರಿಗೆ ಯಾವ ರೀತಿ ಖಿನ್ನತೆ ಇರುತ್ತೋ ಗೊತ್ತಿಲ್ಲ. ನಾವಂತೂ ಸದ್ಬಳಕೆ ಮಾಡುವ ಒಂದು ವಿಚಾರದಲ್ಲಿ ಮತ್ತು ಪಕ್ಷವನ್ನು ಸಂಘಟಿತರನ್ನಾಗಿ ಮಾಡುವ ವಿಚಾರದಲ್ಲಿ ನಾನು ನನ್ನ ಒಂದು ಮನಸ್ಸು ಮತ್ತು ನನ್ನ ಕಾರ್ಯಪ್ರವೃತ್ತಿಯನ್ನು ನಡೆಸ್ಕೊಂಡು ಬರ್ತೀನಿ. ಈ ನಿಟ್ಟಿನಲ್ಲಿ ಮುಂದೆ ಏನಾದರೂ ಅವರ ಭಗವಂತನ ದಯದಿಂದ ಮತ್ತು ಏನು ವರಿಷ್ಠರು ಕೂಡ ಏನಾದರೂ ನಮಗೆ ಅವಕಾಶ ಕೊಟ್ಟರೆ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡ್ತೀನಿ. ಮತ್ತು ಏನಾದರೂ ಅವಕಾಶ ಕೊಟ್ಟರೆ ಜಿಲ್ಲೆಯನ್ನು
ನಮ್ಮ ಭಾರತೀಯ ಜನತಾ ಪಕ್ಷನ ಒಂದು ಸಂಘಟನೆ ಮಾಡ್ತೀನಿ ಅಂತ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.